ನಮಸ್ತೆ, ಹರೇ ಕೃಷ್ಣ. ನಾನು ನಿಮ್ಮ ಶಿವಲೀಲಾ. ನಾನು ಅದ್ಭುತವಾಗಿದ್ದೀನಿ, ನೀವು ಅದ್ಭುತವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಅಂದರೆ, ಧ್ಯಾನ ಏತಕ್ಕಾಗಿ ಮಾಡಬೇಕು ಅಂತ ತುಂಬ ಜನರ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ಗೆ ಇವತ್ತು ನಾನು ಆನ್ಸರ್ ಮಾಡ್ತೇನೆ. ಏನಪ್ಪ ಧ್ಯಾನ ಏತಕ್ಕಾಗಿ ಮಾಡಬೇಕಪ್ಪ ಅಂತಂದರೆ, ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ? ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ, ಕಸ ಗುಡಿಸ್ತೀವಿ, ಮನೆ ಒರೆಸ್ತೀವಿ. ಅದನ್ನೇನು ಮಾಡ್ತೀವಿ? ಮನೆಯೆಲ್ಲ ಹೊಲಸಾಗಿರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ನಾವು ಕಸ ತೆಗೆದು ಮನೆ ಒರೆಸ್ತೀವಿ. ಅದೇ ರೀತಿಯಾಗಿ ಮನೆ ಹೆಂಗೆ ಕ್ಲೀನ್ ಮಾಡ್ತೀವಿ, ಅದೇ ರೀತಿಯಾಗಿ ನಮ್ಮ ಮನಸ್ಸು ಕಸದಿಂದ ತುಂಬಿಕೊಂಡಿರುತ್ತೆ. ಅದು ಯಾವ ರೀತಿ ಅಂದರೆ, ಈಗ ನಮ್ಗೆ ಆರ್ಥಿಕವಾದ ಸಮಸ್ಯೆಗಳು ಬರ್ತವೆ, ದೈಹಿಕವಾದ ಸಮಸ್ಯೆಗಳು ಬರ್ತವೆ, ಫ್ರೆಂಡ್ಸ್ ರಿಲೇಟೆಡ್ ಆಗಿ ಸಮಸ್ಯೆ ಬರುತ್ತೆ, ಮತ್ತು ಫ್ಯಾಮ್ಲಿಯಿಂದ ಸಮಸ್ಯೆ ಬರುತ್ತೆ, ಮತ್ತು ಕಂಪ್ನಿ ಏನಾದರೂ ಕೆಲಸ ಮಾಡ್ತಿರ್ತೀವಿ ಅಲ್ಲಿಂದ ಆದರೂ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗಳನ್ನು ನಾವು ಹೆಂಗಪ್ಪ ಬಗೆಹರಿಸ್ಕೊಳೋದು ಅಂತ ಒದ್ದಾಡ್ತಿರ್ತೇವೆ. ಅದಕ್ಕೆ ಒಂದೇ ಒಂದು ಮೂಲ ಅಂದ್ರೂ ಮೆಡಿಟೇಷನ್. ನಾವು ಮೆಡಿಟೇಷನ್ ಮಾಡ್ತಾ ಹೋದಂತೆ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗ್ತೈತಿ. ನಾವು ಅವಾಗ ಏನು ಮಾಡಬೇಕಂದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೋದು, ಹೌದಲ್ವಾ? ಅದೇ ರೀತಿಯಾಗಿ ಇವಾಗ ಹೇಳಿ ನೋಡಿ, ನಿಮ್ಮ ಫ್ರೆಂಡ್ಗೆ ನಿಮ್ಗೇನಾದರೂ ಒಂದು 50,000 ಅವಶ್ಯಕತೆ ಇದೆ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡ್ಗೆ ಹೋಗಿ ಕೇಳಿದರೆ ನಂಗೆ ಒಂದು 5,000 ರೂಪಾಯಿ ಕೊಡು, ನನಗೆ ಹಿಂಗೆ ಅವಶ್ಯಕತೆ ಇದೆ ಅಂತ ಕೇಳಿದರೆ, ನಿಮ್ಗೆ ಹತ್ತಿರವಾದವ್ರು ಇದ್ದರೆ, ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಸಹಜವಾಗಿ ನಿಮ್ಗೆ ಕೊಡ್ತಾರೆ. ಅದನ್ನು ಬಿಟ್ಟು ಹೋಗಿ ನನಗೆ ನೆಮ್ಮದಿ ಶಾಂತಿನೇ ಇದ್ದಂಗೆ ಆಗಿದೆಯಪ್ಪ, ನೆಮ್ಮದಿ ಕೊಡು, ಶಾಂತಿ ಕೊಡು ಅಂತ ಕೇಳಿದರೆ ಕೊಡ್ತಾರಾ? ಇಲ್ಲ. ಅದು ಇರೋದು ನಮ್ಮಲ್ಲೇ ಇರೋದು. ನಾವೇ ಅದನ್ನು ಮೆಡಿಟೇಷನ್ ಮೂಲಕ ಕಂಡು ಹಿಡ್ಕೋಬೇಕು. ನಮ್ಮ ನೆಮ್ಮದಿ ಶಾಂತಿಯನ್ನು ನಾವೇ ಮೆಡಿಟೇಷನ್ ಮೂಲಕ ಕಂಡು ಹಿಡ್ಕೋಬೇಕು. ಹಿಂದಿನ ಕಾಲದಲ್ಲಿ ದೇವತೆಗಳೇನಿದ್ರಲ್ಲ, ದೇವರು ಅದೇನಿದ್ರಲ್ಲ, ಅವರು ಧ್ಯಾನ ಮಾಡಿ ಇವಾಗಲೂ ಅದೇ ಧ್ಯಾನ ಮಾಡಿ ಏನು ಮಾಡ್ತಾರಪ್ಪ ಅಂದರೆ, ಅವರು ಶಕ್ತಿಯನ್ನು ಕಂಡ್ಕೊತಾರೆ. ಅಂದರೆ ಅವರ ಕರ್ತವ್ಯ ಮುಗಿದ ಮೇಲೆ ಮತ್ತು ತಿರ್ಗಾ ಅವ್ರು ಧ್ಯಾನ ಸ್ಥಿತಿಯಲ್ಲೇ ಕುಂದಿರ್ತಾರೆ. ಹಾಗೆಯೇ ನಾವು ಮನೆ ಕೆಲಸ ಅದನ್ನೆಲ್ಲ ಮಾಡ್ತಾ ಆಫೀಸ್ ಕೆಲಸ ಅದನ್ನೆಲ್ಲ ಮಾಡ್ತಾ ಎಷ್ಟು ಸಮಯ ಸಿಗುತ್ತೋ ಅಷ್ಟು ನಾವು ಧ್ಯಾನ ಮಾಡ್ತಾ ಹೋಗಿ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡು ಹಿಡ್ಕೋಬೇಕು. ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ನಾವು ಸದೃಢ ಆಗ್ತಾ ಹೋಗ್ತೇವೆ. ಆವಾಗ ನಾವು ಅಸಾಧ್ಯವಾದದ್ದನ್ನು ಸಾಧಿಸ್ಬೋದು. ಹಿಂದಿನ ಕಾಲದಲ್ಲಿ ಮುನಿಗಳಿರ್ಬೋದು, ಋಷಿಗಳಿರ್ಬೋದು, ರಾಕ್ಷಸರಿರ್ಬೋದು, ಅವರು ತಪಸ್ಸು ಮಾಡಿ ತಮ್ಮ ಶಕ್ತಿಯನ್ನು ಸಂಪಾದಿಸ್ಕೊಳ್ತಿದ್ರು, ಮತ್ತು ಅತೀಂದ್ರಿಯ ಶಕ್ತಿಯನ್ನು ಸಂಪಾದಿಸ್ಕೊಳ್ತಿದ್ರು, ತಮ್ಮ ಅವಶ್ಯಕತೆಗಳನ್ನು ಈಡೇರಿಸ್ಕೊತಿದ್ರು. ಅದೇ ರೀತಿಯಾಗಿ ನಾವು ಧ್ಯಾನ ಮಾಡ್ತಾ ನಮ್ಮ ಅವಶ್ಯಕತೆಗಳೇನಿದಾವೋ ಅದನ್ನು ನಾವು ಈಡೇರಿಸ್ಕೋಬೇಕು. ಅದನ್ನು ಬಿಟ್ಟು ದೇವ್ರ ಹತ್ರ ಹೋಗಿ ನಾನು ರಕ್ಷಿಸು, ನಾನು ಕಾಪಾಡು ಅಂದರೆ ಕಾಪಾಡ್ತಾನೆ ದೇವರು? ಇಲ್ಲ. ಎಲ್ಲವನ್ನು ನಮ್ಮ ಮನುಷ್ಯನಿಗೆ ಕೊಟ್ಟಿದ್ದಾನೆ ಭಗವಂತ. ಕೊಟ್ಬಿಟ್ಟು ದೂರ ನಿಂತು ವೀಕ್ಷಣೆ ಮಾಡ್ತಾ ಇರ್ತಾನೆ. ಹಾಗಿರಬೇಕಾದ್ರೆ ಎಲ್ಲಿ ಒಳ್ಳೇದಿದೆಯೋ ಅದನ್ನು ನಾವು ಕ್ಯಾಚ್ ಹಾಕೊಂಡ್ಬಿಟ್ಟು ಆ ಒಳ್ಳೇದ್ರ ಮೂಲಕ ಹೋಗಿ ನಮ್ಮ ಅವಶ್ಯಕತೆಗಳನ್ನು ಈಡೇರಿಸ್ಕೊತಾ ಹೋಗಬೇಕು. ನಾವೀಗ ಧ್ಯಾನ ಮಾಡ್ತೇವಲ್ವಾ, ಅದನ್ನು ಆವಾಗ ತಪಸ್ಸು ಅಂತ ಕರೀತಿದ್ರು, ಇವಾಗ ಧ್ಯಾನ ಅಂತ ಕರೀತಾರೆ. ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಗಮನ ಹರಿಸುವುದು. ಎಲ್ಲಿ ಗಮನ ಹರಿಸೋದು ಅಂದರೆ ಆತ್ಮದ ಮೇಲೆ ಗಮನ ಹರಿಸುವುದು ಅಂತ. ಆತ್ಮ ಅಂದರೆ ಏನು? ಆತ್ಮ ಅಂದರೆ ಭಗವಂತ, ಸಾಕ್ಷಾತ್ ಭಗವಂತ, ನಮ್ಮ ಸೃಷ್ಟಿಗೆ ಕಾರಣನಾದವನು, ಜಗತ್ತಿನ ಸೃಷ್ಟಿಗೆ ಕಾರಣವಾದವನು. ಆ ಭಗವಂತನ ಮೇಲೆ ನಮ್ಮ ಗಮನ ಹರಿಸುವುದು, ನಮ್ಮ ದೃಷ್ಟಿ ಹರಿಸುವ ಧ್ಯಾನವೇ, ಶ್ವಾಸದ ಮೇಲೆ ಗಮನವೇ ಧ್ಯಾನ. ನಾವು ಅದನ್ನು ಮಾಡ್ತಾ ಹೋದಂತೆ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗ್ತೈತಿ. ಆತ್ಮಕ್ಕೆ ನಮಗೆ ಏನಾದರೂ ನೆಮ್ಮದಿ ಶಾಂತಿ ಅನ್ನೋದು ಬೇಕಲ್ಲ. ಅದು ಯಾವುದ್ರ ಮೂಲಕ ಸಿಗುತ್ತೆ ಅನ್ನೋದಾದರೆ, ಮನುಷ್ಯನಿಗೂ ಬೇಕು, ಆತ್ಮಕ್ಕೂ ಬೇಕು. ಅದು ಯಾವುದ್ರ ಮೂಲಕ ಸಿಗುತ್ತೆ ಅನ್ನೋದಂದರೆ ಮೆಡಿಟೇಷನ್, ಧ್ಯಾನದ ಮೂಲಕ ಸಿಗುತ್ತದೆ. ಮತ್ತು ಭಗವಂತನಿಗೆ ನಾವು ಹತ್ತಿರ ಆಗಬೇಕಂತ ಅಂದರೆ ಇದು ಸರಳವಾದ ಮಾರ್ಗ. ಧ್ಯಾನ ಅನ್ನೋದು ಸರಳವಾದ ಮಾರ್ಗ. ಪೂಜೆ ಪುನಸ್ಕಾರ ಭಕ್ತಿಯ ಮೂಲಕವೂ ಭಗವಂತನಿಗೆ ಹತ್ತಿರ ಆಗ್ತಾರೆ. ಅದಕ್ಕಿಂತ ನಮ್ಗೆ ಹಗುರವಾದ ಮೆಥಡಪ್ಪ, ಸರಳವಾದ ಮೆಥಡ್ ಅಂದರೆ ಧ್ಯಾನ. ಇದನ್ನು ಧ್ಯಾನ ಮಾಡ್ತಾ ಹೋದಂತೆ ನಾವು ಅದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಧ್ಯಾನಕ್ಕೆ. ನಾವು ಧ್ಯಾನ ಮಾಡ್ತಾ ಹೋದಂತೆ ಭಗವಂತನಿಗೆ ಹತ್ತಿರ ಆಗೋದು. ಅಂದರೆ ಇಲ್ಲಿ ಧ್ಯಾನದಿಂದ ಶಕ್ತಿ ಬರುತ್ತೆ ಹೊರತು ನಮಗೆ ಬಲ ಬರೋದಿಲ್ಲ. ಇದು ಪುಷ್ಟಿ ನೀಡೋದಿಲ್ಲ, ನಮ್ಮ ದೇಹಕ್ಕೆ ಪುಷ್ಟಿ ನೀಡೋದಿಲ್ಲ ಇದು ಧ್ಯಾನ ಅನ್ನೋದು. ಇದು ನಮ್ಮ ಬಲಕ್ಕೆ, ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಶಕ್ತಿ ಕೊಡ್ತಾ ಹೋಗ್ತೈತಿ.
ನಮ್ಮ ಶಾರೀರಿಕ ಪುಷ್ಟಿ ನೋಡೋದಲ್ಲ. ಅಂದರೆ ಯೇಸು ಕ್ರಿಸ್ತರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಬಸ್ರಿ ಭಗವಾನ್ ಬುದ್ಧರಿರ್ಬೋದು. ಸೊ ಇವರೆಲ್ಲ ಶಕ್ತಿವಂತರು, ಇವರೆಲ್ಲ ಧ್ಯಾನ ಮಾಡೇ ಮಾಡೇ ಮಾಡಿ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಅದು ಹಂಗಿರ್ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂದರೆ ಧ್ಯಾನ ಮಾಡಿ ಮಾಡಿ ಶಕ್ತಿಯನ್ನು ಪಡ್ಕೊಬೇಕು. ನಾವು ಪಡ್ಕೊಳ್ಳೋಣ, ಧ್ಯಾನ ಮಾಡಿ ಮಾಡಿ ಶಕ್ತಿಯನ್ನು ಪಡ್ಕೊಳ್ಳೋಣ ಫ್ರೆಂಡ್ಸ್. ಈ ಸರಳ ಮಾರ್ಗವನ್ನು ನಾವು ಅನುಸರಿಸೋಣ ಅಲ್ವಾ. ಈಗ ಶಕ್ತಿಹೀನರು ಏನು ಮಾಡ್ತಾರೆ, ಅದೇ ಹೇಳಿದ್ನಲ್ವಾ ಆಗಲೇ, ದೇವರೇ ನನ್ನ ರಕ್ಷಿಸು, ನನ್ನ ಕಾಪಾಡು ಅಂತ ಬೇಡ್ಕೊತಾರೆ. ಅವ್ರಿಗೆ ಭಯ ಅನ್ನೋದಿರುತ್ತೆ, ಅವ್ರಿಗೆ ಏನಾಗ್ಬಿಡುತ್ತೋ ಎಂತೋ ಅನ್ನೋದಿರುತ್ತೆ. ಬಟ್ ಆದರೆ ಮೆಡಿಟೇಷನ್ ಮಾಡೋರಿಗೆ ಅದು ಭಯ ಅನ್ನೋದೇ ಇರಲ್ಲ. ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋದಲ್ಲಿ ನಮ್ಮಲ್ಲಿ ಶಕ್ತಿ ಬರ್ತಾ ಹೋಗುತ್ತೆ. ಅವ್ರು ಯಾವುದಕ್ಕೂ ಅಂಜೋದಿಲ್ಲ, ಯಾವುದಕ್ಕೂ ಭಯ ಪಡೋದಿಲ್ಲ, ನಿಸ್ಸಂಕೋಚವಾಗಿ ಇರ್ತಾರೆ. ತಾವು ಹೇಡಿಗಳ ಥರ ವರ್ತಿಸಲ್ಲ. ಅದೇ ಶಕ್ತಿ ಇಲ್ದವ್ರು ಆದ್ರೆ ಏನಾಗ್ತಾರೆ, ಹೇಡಿಗಳ ಥರ ವರ್ತಿಸ್ತಾರೆ. ಮತ್ತು ಶಕ್ತಿ ಇರೋರು ಹೇಡಿಗಳ ಥರ ವರ್ತಿಸೋಕ್ಕೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರಪ್ಪ, ಧ್ಯಾನ ಮಾಡಿ ಮಾಡಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ತಮ್ಮ ಅವಶ್ಯಕತೆಗಳನ್ನು ಈಡೇರಿಸ್ಕೊತ ಯಾವುದಕ್ಕೂ ಅಂಜಲಾರ್ದನೆ ಅಳುಕಲಾರ್ದನೆ ಇರ್ತಾರೆ. ಧ್ಯಾನ ಮಾಡಿ ಶಕ್ತಿಯನ್ನು ಸಂಪಾದಿಸ್ಕೊಳ್ಳೋದು ಇದೆ ಅನ್ನೋದಾದರೆ, ಸೊ ನಾವು ಯಾಕೆ ಧ್ಯಾನ ಮಾಡಿ ಮಾಡಿ ಶಕ್ತಿಯನ್ನು ಸಂಪಾದಿಸ್ಕೊಳ್ಬಾರ್ದು ಅಲ್ವಾ. ಸೊ ನಾವು ಧ್ಯಾನ ಮಾಡಿ ಮಾಡಿ ಶಕ್ತಿಯನ್ನು ಸಂಪಾದಿಸ್ಕೊಳ್ಳೋಣ. ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ ಫ್ರೆಂಡ್ಸ್ ಅಂದರೆ, ಸೊ ಅಸಾಧ್ಯವಾದದ್ದನ್ನು ಸಾಧಿಸ್ಬೋದು ಅಂತ ನಾನು ಹೇಳಿದೆ. ಸೊ ಈಗ ಅನ್ಎಜುಕೇಟೆಡ್ ಅನ್ಕೋರಿ, ಸೊ ನಾನು ಇವತ್ತೇನು ಬರೋದೇ ಇಲ್ಲ, ಸೊ ನಾನು ಕಲ್ತಿರೋದೇ ಏನು ಕಲ್ತಿದ್ದೇನಪ್ಪ ಅಂದರೆ ಏನು ಕಲ್ತೇ ಇಲ್ಲ ಅಂದ್ಕೊಳ್ಳಿ. ಸೊ ಅಂಥವ್ರು ಸತೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ, ಸೊ ಬರೀಲಾರ್ದವರು ಬರೆಯಕತ್ತಾರೆ, ಓದ್ಲಾರ್ದವರು ಓದಾಕತ್ತಾರೆ. ಸೊ ಅಂಥ ಶಕ್ತಿ ಇದೆ ಅಂದರೆ ನಾವು ಯಾಕೆ ಈ ಧ್ಯಾನ ಮಾಡಬಾರ್ದು ಅಲ್ವಾ. ಇಷ್ಟೊಂದು ಶಕ್ತಿ ಇರೋದನ್ನು ನಾವು ಮಾಡೋಣಲ್ಲ. ನಾವು ಮಾಡಿ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಂಡು, ನಮ್ಮ ಅವಶ್ಯಕತೆಗಳನ್ನು ಹೆಚ್ಚಿಸ್ಕೊಂಡು, ನಮ್ಮ ಆತ್ಮಕ್ಕೆ ಇರ್ಬೋದು, ನಮ್ಮ ಮನಸ್ಸಿಗೆ ಇರ್ಬೋದು, ಉತ್ತಮವಾದದ್ದನ್ನು ನಾವು ಕೊಡ್ತಾ ಹೋಗೋಣ. ಮತ್ತು ಈ ಧ್ಯಾನದಿಂದ ಒಬ್ಬ ಮನುಷ್ಯನಿಗೆ ನೈಪುಣ್ಯತೆಯೂ ಬರುತ್ತೆ, ಒಂದು ಮಾತಾಡುವಂಥ ಕೆಪಾಸಿಟಿನೂ ಬರುತ್ತೆ, ನೈಪುಣ್ಯತೆ ಬರುತ್ತೆ. ಸೊ ಈಗ ಶಕ್ತಿಹೀನರು ಏನು ಮಾಡ್ತಾರಪ್ಪ ಅಂದರೆ, ಏನೇ ಸೋಲು ಬರಲಿ ಗೆಲುವು ಬರಲಿ ಏನು ಮಾಡ್ತಾರಪ್ಪ ಅಂತಂದರೆ ಕುಗ್ಗಿಬಿಡ್ತಾರೆ. ಸೋಲು ಬಂದರೆ ಕುಗ್ತಾರೆ, ಗೆಲುವು ಬಂದರೆ ಹಿಗ್ಗಿಬಿಡ್ತಾರೆ, ಸನ್ಮಾನಕ್ಕೆ ಹಿಗ್ಗಿಬಿಡ್ತಾರೆ, ಸೋಲಿಗೆ ಕುಗ್ಗಿಬಿಡ್ತಾರೆ. ಸೊ ಅದೇ ಶಕ್ತಿ ಇದ್ದವರು, ಧ್ಯಾನ ಮಾಡಿ ಶಕ್ತಿ ಪಡ್ಕೊಂಡವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅವ್ರು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಸೋಲ್ ಬಂದರೆ ಬಂದಿದೆ, ಇವತ್ತು ಬಂದಿದೆ, ನಾಳೆನೂ ಇದಕ್ಕಿಂತ ಅದ್ಭುತವಾದ ನಡಿಬೋದಪ್ಪ, ಯಾಕಪ್ಪ ಅದಕ್ಕೆ ಕಣ್ಣೀರು ಹಾಕಬೇಕು ಅಂತಾರೆ. ಸನ್ಮಾನ ಪಟ್ಟರೆ ಏನೋ ನಂದೇನಿಲ್ಲಪ್ಪ, ಅದು ಭಗವಂತನ ಇಚ್ಛೆ ಅಂತ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಆ ಥರ ಇರೋದ್ರಿಂದ ಅವ್ರಿಗೆ ಈ ಥರ ಆಗಿ ಅವ್ರು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಸೊ ಹಂಗಾಗಿ ಅದು ಬರಬೇಕಪ್ಪ ಅಂದರೆ ನಾವು ಮೆಡಿಟೇಷನನ್ನು ಖಂಡಿತವಾಗ್ಲೂ ಎಲ್ಲರೂ ಮಾಡಲೇಬೇಕು ಫ್ರೆಂಡ್ಸ್. ಶಕ್ತಿ ಇಲ್ದವರು ಅಜ್ಞಾನಿ ಥರ ವರ್ತಿಸ್ತಾನೇ ಇರ್ತಾರೆ. ಸೊ ಅವ್ರಿಗೆ ಶಕ್ತಿ ಅನ್ನೋದೇ ಇರಲ್ವಲ್ಲ. ಸೊ ಅದ್ರ ಬಗ್ಗೆ ಯಾವುದೇ ಒಂದು ಜ್ಞಾನವೂ ಇರೋದಿಲ್ಲ ಅವ್ರಿಗೆ. ಸೊ ಆದರೆ ಅವರೇನೇ ಯಾರು ಶಕ್ತಿ ಇರೋದಿಲ್ವೋ ಅವರನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಜ್ಞಾನವಂತರಾಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರಲ್ಲಿ ಅಪಾರವಾದ ಶಕ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗೂ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹಿಗ್ಗೋದೂ ಇಲ್ಲ, ಕುಗ್ಗೋದೂ ಇಲ್ಲ. ಅವರು ಹಿಗ್ಗೋದೇನಿಲ್ಲ, ಕುಗ್ಗೋದೇನಿಲ್ಲ, ಆ ಥರ ಬೆಳ್ಕೊತ ಹೋಗ್ತಾರೆ. ನಾವು ನಮ್ಮ ಜೀವನದಲ್ಲಿ ಆನಂದಿತವಾಗಿ ಜೀವನವನ್ನು ನಡೆಸಬೇಕಪ್ಪ ಅನ್ನೋದಾದರೆ ನಾವು ಮೆಡಿಟೇಷನನ್ನು ಮಾಡಲೇಬೇಕು ಅಲ್ವಾ. ಸೊ ಮೆಡಿಟೇಷನನ್ನು ಎಲ್ಲರೂ ಖಂಡಿತವಾಗ್ಲೂ ಮಾಡೋಣ ಫ್ರೆಂಡ್ಸ್. ಸೊ ನನಗೆ ಯಾಕೆ ನಗಿ ಬರ್ತಾ ಇದೆಯಪ್ಪ ಅಂತಂದರೆ, ಸೊ ಏನೋ ಕರೀತಿದ್ದಾಳಂತ ಅಂದ್ಕೋಬೇಡಿ. ಯಾಕಪ್ಪ ಅಂದರೆ ಸೊ ಧ್ಯಾನದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಸೊ ಯಾಕಂದರೆ ನಾನು ಅದನ್ನು ಕಂಡುಕೊಂಡಿದ್ದೀನಿ, ಧ್ಯಾನದ ಮೂಲಕ ಅದ್ಭುತವಾದದ್ದನ್ನು ನಾನು ಕಂಡುಕೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ನಿಮಗೆಲ್ಲ ಹೇಳ್ತಿದ್ದೀನಿ. ಸೊ ನಮ್ಮ ಆನಂದಯುತವಾದ ಜೀವನವನ್ನು ನಡೆಸಬೇಕಪ್ಪ ಅಂತಂತಂದರೆ ನಾವು ಸರಿಯಾದ ಜ್ಞಾನವನ್ನು ಮಾಡಬೇಕು. ನಾವು ವಿವೇಕಾನಂದರಾಗಬೇಕು, ಬುದ್ಧರಾಗಬೇಕು, ಜೀಸಸ್ ಆಗಬೇಕು, ಎಲ್ಲ ಆಗಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕು, ಧ್ಯಾನ ಮಾಡಬೇಕು. ಅಂದರೆ ಅವ್ರ ಥರ ಸನ್ಯಾಸಿ ಥರ ಬದುಕಬೇಕಾ? ಏನೂ ಇಲ್ಲ ಫ್ರೆಂಡ್ಸ್. ಅವ್ರ ಥರ ಸನ್ಯಾಸಿ ಥರ ಬದುಕುವಂಥ ಅವಶ್ಯಕತೆ ಇಲ್ಲ ನಮಗೆ. ನಾವು ಸಂಸಾರದೊಳಗೆ ಇರೋಣ, ಗಂಡ ಹೆಂಡತಿ ಮಕ್ಕಳು ಇವರ ಮಧ್ಯೆನೇ ಇದ್ಕೊಂಡು. ಸೊ ಅವ್ರು ಹೆಂಗೆ ಎತ್ತರ ಸ್ಥಾನದಲ್ಲಿದ್ದಾರೋ, ಸೊ ಇವಾಗ ಅವ್ರು ನೆನೆಸ್ಕೊಂತೀವಿ ತಾನೆ. ಸೊ ನಮ್ಮನ್ನ ಯಾರಾದರೂ ನೆನೆಸ್ಕೊತಾರ? ಇಲ್ಲ. ಏನಕ್ಕೆ ನೆನೆಸ್ಕೊಳಲ್ಲ? ನಮ್ಮ ಕಡೆ ಆ ಶಕ್ತಿ ಇಲ್ಲ ಅಂತ ನಮ್ಮನ್ನ ಯಾರೂ ನೆನೆಸ್ಕೊಳಲ್ಲ. ಭಾಳ ಅಂದರೆ ನಮ್ಮ ಅಕ್ಕಪಕ್ಕದವ್ರ ಮನೆಯವರು ಯೇಸು ಇಲ್ಲ ಅಂತ ನೆನೆಸ್ಕೋಬೋದು. ಇಡೀ ಜಗತ್ತೇ ನಮ್ಮನ್ನ ನೆನೆಸ್ಕೋಬೇಕಂದ್ರೆ ನಾವೇನು ಮಾಡಬೇಕು?
ಧ್ಯಾನ ಮಾಡಿ ಶಕ್ತಿಯನ್ನು ಪಡ್ಕೋಬೇಕು. ಅದರಿಂದ ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಆವಾಗ ನಾವು ಸತ್ತ ಮೇಲೂ ನಮ್ಮ ಹೆಸರು ಅಜರಾಮರವಾಗಿ ಉಳಿತೈತಿ. ಸೊ ನಮ್ಮ ಹೆಸರನ್ನು ಪ್ರತಿಯೊಬ್ಬರು ಹೇಳ್ತಾರೆ, ಇಂಥವ್ರು ಇಂಥವ್ರು ಅಂತ. ಸೊ ಹಂಗೆ ಹೇಳಿಲ್ಲಪ್ಪ, ಹಂಗೆ ಹೇಳುವಷ್ಟು ನಾವು ಬೆಳಿಲ್ಲಪ್ಪ ಅಂದರೂ ನಮ್ಮನ್ನು ನಾವರೇ ತೃಪ್ತಿಯಿಂದ ಜೀವನ ನಡೆಸುವಂಥ ಶಕ್ತಿ ಆದರೂ ನಮಗೆ ಬೇಕಾ? ಸೊ ಹಂಗೆ ಬೇಕಂದ್ರೆ ಏನು ಮಾಡಬೇಕು? ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋಗಬೇಕು, ಆನಂದದಿಂದ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕು. ಸೊ ನಿಮಗೆ ಹೆಂಗೆ ಗೊತ್ತಾಗುತ್ತಪ್ಪ? ನಮಗೆ ಧ್ಯಾನ ಮಾಡ್ತೀವಿ ಇವಾಗ ನಮ್ಗೆ ಹೆಂಗೆ ಶಕ್ತಿ ಬರುತ್ತೆ, ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಿಮ್ಮ ಜೀವನವನ್ನು ನೀವೇ ಪರಿಶೀಲನೆ ಮಾಡ್ಕೋಬೇಕು. ಸೊ ಇವಾಗ ನಾವು ಒಂದು 3-4 ತಿಂಗಳಾಯಿತು ಧ್ಯಾನ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ನಿಮ್ಮಲ್ಲಿ ಏನು ಕೋಪ ಕಡಿಮೆ ಆಗಿದೆಯಾ? ನಾ ಫಸ್ಟ್ ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ, ನನ್ನಲ್ಲಿ ಕೋಪ ಕಡಿಮೆ ಆಗಿದೆಯಾ ಅಂತ ನೋಡ್ಕೋಬೇಕು. ಸೊ ಫಸ್ಟ್ ನಾನು ಸಂಬಂಧಿಕರ ಜೊತೆಗೆ ಯಾವ ಥರ ವರ್ತಿಸ್ತಿದ್ದೆ, ಸೊ ಇವಾಗ ಯಾವ ಥರ ವರ್ತಿಸ್ತಿದ್ದೀನಿ ಅಂತ ಪರಿಶೀಲನೆ ಮಾಡ್ಕೋಬೇಕು. ಪ್ರತಿಯೊಂದು ಸಣ್ಣ ಪುಟ್ಟದ್ರೆಲ್ಲ ನಿಮ್ದೆಲ್ಲ ಬದಲಾವಣೆ ಆಗ್ತಾನೆ ಹೋಗಿರುತ್ತೆ. ಸೊ ಅದನ್ನು ನೀವು ಗಮನಿಸ್ಕೊತ ಹೋಗಬೇಕು. ಸೊ ಆವಾಗ ಧ್ಯಾನದ ಶಕ್ತಿ ಬಂದಿದೆ. ಸೊ ನಿಮ್ಗೆ ಏನಾದರೂ ಒಂದು ಸ್ಪೀಚ್ ಕೊಡುವಂಥ ಕೆಪಾಸಿಟಿ ಅವಾಗ ಇದ್ದಿದ್ದಿಲ್ಲ, ಇವಾಗ ಬಂದಿದೆ ಅಂದರೆ ಅದು ನಿಮ್ಗೆ ಧ್ಯಾನದಿಂದ ಬಂದಿದೆ ಅಂತಲೇ ಅರ್ಥ. ಸೊ ನನಗೂ ನಿಜವಾಗ್ಲೂ ಹೇಳಬೇಕಂಬ ಅಂದರೆ ಈ ಧ್ಯಾನದಿಂದ ಒಂದು ಸ್ಪೀಚ್ ಕೊಡುವಂಥ ಕೆಪಾಸಿಟಿ ಬಂದಿದೆ ಅಂತ ಹೇಳ್ತೇನೆ ನಾನು. ಸೊ ಧ್ಯಾನ ಅಂದರೆ ತುಂಬ ಅದ್ಭುತ, ಅಮೋಘ, ಆಶ್ಚರ್ಯ. ಸೊ ಅದನ್ನು ಯಾರು ಬಿಡಬೇಡಿ ಫ್ರೆಂಡ್ಸ್, ಅದನ್ನು ಖಂಡಿತವಾಗ್ಲೂ ನೀವು ಎಲ್ಲರೂ ಮಾಡಿ, ಅದರಿಂದ ಶಕ್ತಿಯನ್ನು ಪಡ್ಕೊಳ್ಳಿ. ನೀವು ಮಾಡಿ, ನಿಮ್ಮ ಎಲ್ಲ ಅಕ್ಕಪಕ್ಕದಲ್ಲಿ ಮನೆಯಲ್ಲಿರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ಅವ್ರಿಗೂ ಎಲ್ಲ ಧ್ಯಾನ ಹೇಳಿ ಮಾಡಿ ಅಂತ ಹೇಳಿ ನಾವು ಇಡೀ ಜಗತ್ತನ್ನೇ ಧ್ಯಾನಮಯ ಜಗತ್ತನ್ನಾಗಿ ಮಾಡೋಣ. ಎಲ್ಲರೂ ಧರ್ಮ, ಶಾಂತಿ, ನೆಮ್ಮದಿಯಿಂದ ನೆಲೆಸೋಣ. ಓಕೆ ಫ್ರೆಂಡ್ಸ್, ನೀವೆಲ್ಲರೂ ನಾನು ಹೇಳಿದ ಸ್ಪೀಚ್ ಕೇಳಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಹೋಪ್ ಖಂಡಿತವಾಗ್ಲೂ ನನಗಿದೆ. ನೀವೆಲ್ಲರೂ ಇಷ್ಟೊತ್ತು ನನ್ನ ವಿಡಿಯೋನ ಗಮನ ಕೊಟ್ಟು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.